ನಮಸ್ಕಾರ ಸ್ನೇಹಿತರೆ. ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ವರದಿ ಅಂತಕ್ಕಂಥದ್ದು ಈಗಾಗಲೇ ನಿಮಗ ಗೊತ್ತಿರುವ ಹಾಗೆ ಈ ಒಳ ಮೀಸಲಾತಿಯ ಸಲುವಾಗಿ ಎಲ್ಲಾ ನೇಮಕಾತಿಗಳನ್ನು ಕೂಡ ತಡೆ ಹಿಡಿಯಲಾಗಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಎಲ್ಲಾ ನೇಮಕಾತಿಗಳು ಎಲ್ಲಾ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ನೇಮಕಾತಿಗಳು ಪ್ರಾರಂಭವಾಗ್ತಿವೆ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸಚಿವರಾಗಿರ್ಬಹುದು, ಮುಖ್ಯಮಂತ್ರಿಗಳಾಗಿರ್ಬಹುದು ಹೇಳಿಕೆಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಯಾವಾಗ ಜಾರಿ ಆಗ್ತದ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅದು ಏನೆಂದ್ರೆ ನೋಡಿ, ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಲಾಗ್ತದ ಅಂತಕ್ಕಂಥದ್ದು. ಅಂದ್ರೆ ಇದು ಜನವರಿ ಮುಕ್ತಾಯ, ಇನ್ ಜುಲೈ ಕೊನೆ ವಾರದಲ್ಲಿ ಈ ಜಾತಿ ಸಮೀಕ್ಷೆಯನ್ನು ನಾಗಮೋಹನ್ ದಾಸ್ ಸರ್ ಅವರ ನೇತೃತ್ವದಲ್ಲಿ ಏನ್ ಜಾತಿ ಸಮೀಕ್ಷೆ ಅಥವಾ ಒಳ ಮೀಸಲಾತಿ ನಡೀತಿದೆಯಲ್ಲ, ಆ ಒಳ ಮೀಸಲಾತಿಯ ವರದಿಯನ್ನ ಸಲ್ಲಿಸಲಾಗ್ತದ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಅಂತಕ್ಕಂಥದ್ದು. ಹಾಗಾದ್ರೆ ಏನ್ ನೋಡಿ, ಇದು ನೀವು ಇಲ್ಲಿ ನೋಡಬಹುದು, ಒಳ ಮೀಸಲು ಪರಿಶಿಷ್ಟ ಜಾತಿ ಸಮೀಕ್ಷೆ ಇಂದು ಮುಕ್ತಾಯ ಅಂತಕ್ಕಂಥದ್ದು. ಅಂದ್ರೆ ಅಂತಿಮವಾಗಿ 30ನೇ ದಿನಾಂಕ ತನಕ, ಜೂನ್ 30ರವರೆಗೆ ಏನ್ ಮಾಡಲಾಗಿತ್ತಂದ್ರ ದತ್ತಾಂಶಗಳನ್ನ ಸಂಗ್ರಹಿಸಲು ಅಂತಿಮ ಒಂದು ದಿನಾಂಕವನ್ನ ಪ್ರಕಟಿಸಿದ್ರು ಅಂತಕ್ಕಂಥದ್ದು. ಹೀಗಾಗಿ ಇವತ್ತು ಅದು ಮುಕ್ತಾಯವಾಗ್ತದ ಅಂತಕ್ಕಂಥದ್ದು. ದತ್ತಾಂಶಗಳ ವಿಶ್ಲೇಷಣೆ ಈ ಆಡಳಿತ ಇಲಾಖೆ ಜೊತೆ ಚರ್ಚೆ ಮಾಡಲಾಗ್ತದ ಅಂತಕ್ಕಂಥದ್ದು. ಹೀಗಾಗಿ ಇಲ್ಲಿ ನೀವು ನೋಡಬಹುದು, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಆಯೋಗವು ಜುಲೈ ಅಂತ್ಯಕ್ಕೆ ಶಿಫಾರಸುಗಳ ಸಹಿತ ವರದಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ ಅಂತಕ್ಕಂಥದ್ದು. ನೋಡಿ, ಇದು ಒಂದು ನಮಗೆ ಗುಡ್ ನ್ಯೂಸ್. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಿದ್ದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು. ಏಕೆಂದರೆ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಸರ್ಕಾರ ನೇಮಕಾತಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈಗ ಅವರು ನಾವು ನೇಮಕಾತಿ ಯಾವಾಗ ಮಾಡ್ತೀರಿ ಅಂತೇಳಿ ಕೇಳಿದಾಗ ಈ ಕೇವಲ ಒಳ ಮೀಸಲಾತಿ ಅಂತಕ್ಕಂಥ ಒಂದು ನೆಪವನ್ನ ಒಡ್ತಿದ್ರು. ಹಾಗಾದ್ರೆ ಒಳ ಮೀಸಲಾತಿ ಜಾರಿ ಆಯ್ತಂದ್ರ ಅವರು ಯಾವುದೇ ರೀತಿಯಾದಂತಹ ನೆಪ ಒಡ್ಡಲು ಆಗುವುದಿಲ್ಲ. ಅವಾಗ ನೇಮಕಾತಿಗಳನ್ನ ಪ್ರಾರಂಭಿಸಲೇಬೇಕಾಗ್ತದ ಅಂತಕ್ಕಂಥದ್ದು. ಹೀಗಾಗಿ ಈ ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಕುಟುಂಬಗಳ ದತ್ತಾಂಶ ಸಂಗ್ರಹಿಸಲು ರಾಜ್ಯದಾದ್ಯಂತ ನಡೆಯುತ್ತಿರುವ ಪರಿಶಿಷ್ಟ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆ ಸೋಮವಾರ ಜೂನ್ 30ರಂದು ಮುಕ್ತಾಯವಾಗಲಿದೆ ಅಂತಕ್ಕಂಥದ್ದು. ಈ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳ ಸಹಿತ ಜುಲೈ ಅಂತ್ಯದ ಒಳಗೆ ವರದಿ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಸಂಗ್ರಹಿಸಿರುವ ದತ್ತಾಂಶಗಳನ್ನ ವಿಶ್ಲೇಷಿಸಲು ಈ ಆಡಳಿತ ಇಲಾಖೆ ಜೊತೆ ಚರ್ಚೆ ನಡೆಸಲಾಗಿದೆ ಅಂತಕ್ಕಂಥದ್ದು. ಅಂದರೆ ಏನ್ ದತ್ತಾಂಶಗಳನ್ನ ಸಂಗ್ರಹ ಮಾಡಿದಾರಲ್ಲ, ಆ ದತ್ತಾಂಶಗಳನ್ನ ವಿಶ್ಲೇಷಿಸಿ ಅಂತಿಮವಾಗಿ ಏನ್ ಮಾಡ್ಬೇಕಾಗ್ತದ, ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗ್ತದ. ಹೀಗಾಗಿ ಈ ಅಂತಿಮವಾದಂತಹ ವರದಿಯನ್ನ ಸಲ್ಲಿಸಲು ಜುಲೈ ಕೊನೆಯ ಒಳಗಾಗಿ ಅಂತ ಹೇಳಿದಾರ. ಆಲ್ಮೋಸ್ಟ್ ಜುಲೈ ತಿಂಗಳಲ್ಲಿ ಏನಾಗ್ತದ, ಈ ಎಚ್.ಎನ್. ನಾಗಮೋಹನ್ ದಾಸ್ ಸರ್ ಅವರ ನೇತೃತ್ವದಲ್ಲಿ ಆಯೋಗ ಏನ್ ಮಾಡ್ತದಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತದ. ಅವಾಗ ಸರ್ಕಾರ ಅದನ್ನ ಕೇವಲ ಸರ್ಕಾರ ಮನಸ್ಸು ಮಾಡಿದ್ರೆ 1 ತಿಂಗಳಲ್ಲಿ ಸರ್ಕಾರದಲ್ಲಿ ಅದನ್ನ ಎರಡೂ ಸದನದಲ್ಲಿ ಮಂಡನೆ ಮಾಡಿ ಏನ್ ಮಾಡಬಹುದು ಅಂದ್ರೆ ಜಾರಿಗೊಳಿಸಬಹುದು. ಹಾಗಾಗಿ ಸರ್ಕಾರವು ಕೂಡ, ಯಾಕಂದ್ರೆ ಎಲ್ಲಾ ನೇಮಕಾತಿಗಳು ಇದರಿಂದಾಗಿ ತಡೆ ಇದ್ದಿದ್ದರಿಂದ ಸರ್ಕಾರವು ಕೂಡ ಅತಿ ಶೀಘ್ರದಲ್ಲಿ ಅದನ್ನ ಮಂಡನೆ ಮಾಡಿ ಬಹಳಷ್ಟು ಶೀಘ್ರವಾಗಿ ಅದನ್ನು ಜಾರಿಗೊಳಿಸ್ತದ ಅಂತಕ್ಕಂಥ ಒಂದು ಉದ್ದೇಶ ಇದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಳ ಮೀಸಲಾತಿ ಅಂತಿಮವಾಗಿ ಜಾರಿಯಾಗುವುದು ಜುಲೈ ಕೊನೆಯಲ್ಲಿ. ಏನಾದ್ರೂ ಇದು ವರದಿ ಸಲ್ಲಿಸಿದ್ರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಅದನ್ನ ಮಂಡನೆ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಏನಾಗಬಹುದು, ಜಾರಿ ಆಗಬಹುದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದು ಜಾರಿ ಆದ್ರೆ ನಿಮ್ಗೆ ಅಕ್ಟೋಬರ್, ಇದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲೂ ಎಲ್ಲಾ ಹೊಸ ನೋಟಿಫಿಕೇಶನ್ಗಳು ಆಗಬಹುದು ಅಂತಕ್ಕಂಥ ನಮ್ಮದೊಂದು ಉದ್ದೇಶ ಅಂತಕ್ಕಂಥದ್ದು. ಹಾಗಾಗಿ ಸರ್ಕಾರ ಮನಸ್ಸು ಮಾಡಬೇಕು. ಏಕೆಂದ್ರೆ ಸರ್ಕಾರ ಮತ್ತೆ ಏನಾದ್ರೂ ಈ ಒಳ ಮೀಸಲಾತಿ ವರದಿ ಬಂದ ನಂತರವೂ ಕೂಡ ಅದನ್ನ ಮಂಡನೆ ಮಾಡುವಲ್ಲಿ ಬಹಳಷ್ಟ ಸಮಯವನ್ನ ಕಳೆದ್ರೆ ಅದು ಮತ್ತೆ ಏನಾಗ್ತದಂದ್ರ ಒಂದು 2 ಅಥವಾ 3 ತಿಂಗಳು
ಜಾಸ್ತಿ ಕಾಲ ಅವಕಾಶ ಹೋಗ್ತದ ಅಂತಕ್ಕಂಥದ್ದು. ಹೀಗಾಗಿ ಸರ್ಕಾರ ಅದನ್ನ ಈಗೇನ್ ವರದಿ ಬಂದಿರ್ತದ ಅದನ್ನ ಬಹಳಷ್ಟು ಶೀಘ್ರವಾಗಿ ಅದನ್ನ ಮನ್ನಣೆ ಮಾಡಿ ವರದಿಯನ್ನ ಏನ್ ಮಾಡ್ಬೇಕಾಗ್ತದ ಸಲ್ಲಿಸಬೇಕಾಗ್ತದ ಅಂತಕ್ಕಂಥದ್ದು. ನೀವಿಲ್ಲಿ ನೋಡ್ಬೋದು ಒಳ ಮೀಸಲಾತಿ ಸಮೀಕ್ಷೆ ಅಂತಕ್ಕಂಥದ್ದು 1.04 ಕೋಟಿ 2011 ಜನಗಣತಿಯಲ್ಲಿ ಪರಿಶಿಷ್ಟ ಸಂಖ್ಯೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲೆಲ್ಲವನ್ನ ಅವರು ಏನ್ ಮಾಡಿದ್ದಾರೆ ನೀಡಿದ್ದಾರೆ. ಇಲ್ಲಿ ನಾಗಮೋಹನ್ ದಾಸ್ ಸರ್ ಅವರೇ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಹೇಳಿಕೆ ನೀಡಿದ್ದಾರೆ ನೋಡಿ. ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ ಹಿಂದುಳಿದಿರುವಿಕೆ, ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಕೊರತೆ ಗುರುತಿಸಿ ಒಳ ಮೀಸಲಾತಿಗೆ ಉಪಜಾತಿಗಳನ್ನ ವರ್ಗೀಕರಿಸಲಾಗುವುದು. ಎನ್ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಅಂತಕ್ಕಂಥದ್ದು. ಹೀಗಾಗಿ ಇದೊಂದು ನಿಮ್ಗೆ ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು. ಇದು ಬಹಳಷ್ಟು ಶೀಘ್ರವಾಗಿ ಏನಾಗ್ತದಂದ್ರ ಜಾರಿ ಆಗ್ಲಿ ಅಂತ ಕೂಡ ನಾವು ಕೂಡ ಏನ್ ಮಾಡ್ತೀವಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸ್ತೀವಿ ಅಂತಕ್ಕಂಥದ್ದು. ಎಲ್ಲಾ ಸ್ಪರ್ಧಾರ್ಥಿಗಳ ಪರವಾಗಿ ಸರ್ಕಾರ ಒಂದು ಬಹಳಷ್ಟು ಶೀಘ್ರವಾಗಿ ಇದನ್ನ ಏನ್ ಮಾಡ್ಬೇಕಂದ್ರ ಜಾರಿಗೊಳಿಸಬೇಕಂತಕ್ಕಂತ ಒಂದು ಮನವಿಯನ್ನ ಸಲ್ಲಿಸ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ಇದೊಂದು ಪ್ರಮುಖವಾದಂತ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.